ಏನು ತಪ್ಪು ತಿಳ್ಬೇಡಿ, ಸ್ವಲ್ಪ ಎಮೋಷನಲ್ ಆದ ಅಷ್ಟೆ. ಆಸ್ಟ್ರೇಲಿಯನ್ ಕ್ರಿಕೆಟ್ ಟೀಮ್, ಒನ್ ಆಫ್ ದಿ ಫೈನೆಸ್ಟ್ ಟೀಮ್ಸ್. ಡಾನ್ ಬ್ರಾಡ್ಮನ್ ಆಲ್ ದಿ ಟೈಮ್ ಗ್ರೇಟೆಸ್ಟ್ ಕ್ರಿಕೆಟರ್. ಡಾನ್ ಬ್ರಾಡ್ಮನ್ದು ಟ್ರಿಪಲ್ ಸೆಂಚುರಿ ಎಷ್ಟು, ಸಮ್ 334 ಏನೋ ಹೈಯೆಸ್ಟ್. ಇಫ್ ಸಂಬಡಿ ನೋಸ್ ದಿ ರೈಟ್, ಗೊತ್ತಾಗಲಿ ನನಗೆ. ಆಫ್ಟರ್ ಸರ್ಟನ್ ಇಯರ್ಸ್, ಸ್ವಲ್ಪ ಕಮ್ಮಿ ಮಾಡಿ ವಾಲ್ಯೂಮು, ಹಮ್ಮಾಗ್ತಿದೆ ನೋಡಿ. ಆಫ್ಟರ್ ಸಮ್ ಟೈಮ್ ಟೈಲರ್ ಅಂತ ಕ್ಯಾಪ್ಟನ್ ಇದ್ದ, ಸ್ವಲ್ಪ ಕಮ್ಮಿ ಮಾಡಿರಿ ವಾಲ್ಯೂಮು. ಅವ್ರು ಕ್ಯಾಪ್ಟನ್ ಆಗಿರ್ಬೇಕಾದ್ರೆ ಈ ರೀಚ್ಡ್ ದಟ್ ಸ್ಕೋರ್. ಡಾನ್ ಬ್ರಾಡ್ಮನ್ ಏನು ಸ್ಕೋರ್ ಮಾಡ್ದ ರೀಚ್ ಮಾಡಿ ಡಿಕ್ಲೇರ್ ಮಾಡಿಬಿಟ್ಟ ಇನ್ನಿಂಗ್ಸು. ಯಾಕಂದರೆ ಡಾನ್ ಬ್ರಾಡ್ಮನ್ ಮೇಲೆ ಅವ್ರಿಗೆ ಅಷ್ಟು ಗೌರವ. ಅವತ್ತೆಲ್ಲ ಅವನು ಆಡಿದರೆ ಅವನು 400 ಸಮಥಿಂಗ್ ಕೂಡ ಮಾಡೋ ಕೆಪಾಸಿಟಿನಲ್ಲಿ ಆಡ್ತಾಯಿದ್ದ ಟೈಲರು. ಬಟ್ ಅವನ ಡಾನ್ ಬ್ರಾಡ್ಮನ್ ಸ್ಕೋರ್ ರೀಚ್ ಮಾಡಿದ ತಕ್ಷಣ ಟೀಮ್ ಇನ್ನಿಂಗ್ಸೇ ಡಿಕ್ಲೇರ್ ಮಾಡಿಬಿಟ್ಟ. ಯಾಕಂದರೆ ಅದಕ್ಕೆ ಮೇಲೆ ನಾನು ಐ ಶುಡ್ ನಾಟ್ ಸ್ಕೋರ್ ಅಂತ. ದಾಸರದು ಒಂದು ಹೇಳ್ತಾರಲ್ಲ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ. ಗೋಪಾಲಕೃಷ್ಣ ಅಡಿಗರು ಗುರುವಿನ ಸಮಾನನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ ಅವರು ಸಮಾನನಾಗುವ ತನಕ ಅಂತ ಹೇಳಿದರು. ಆ ಥರ ಇಲ್ಲಿ ಯಾರು ಇವತ್ತು ಸುಗಮ ಸಂಗೀತ ಒಂಥರ ಚೆನ್ನಾಗಿ ಬೆಳೀತಾ ಇದೆ, ಮಾಡ್ತಾ ಇದೆ, ಎಲ್ಲ ಕರೆಕ್ಟು. ಗುರುವಿನ ಸಮಾನನಾಗುವ ತನಕ ಅಂತ ಯಾಕೆ ನಾನು ಹೇಳಕ್ಕೆ ಬಂದೆ ಅಂದರೆ, ಎಲ್ಲರೂ ಒಂಥರ ಮಾನಸಿಕ ಗುರು ಇವರು. ಆನಂದ ಸ್ವಾಮಿ ಆ್ಯಂಡ್ ಅಶ್ವಥ್. ಅಶ್ವಥ್ ಅಂತೂ ಎಲ್ಲರಿಗೂ ಗೊತ್ತಿರೋದೆ, ಅಷ್ಟು ಸ್ಟ್ರೈಟ್ ಆ್ಯಂಡ್ ಇದು. ಅವರ ಮೂಲಕ ಅವ್ರು ಡೈರೆಕ್ಟಾಗಿ ಹೇಳ್ಕೊಡ್ತಾರೋ ಬಿಡ್ತಾರೋ, ಅವ್ರ ಸುಮ್ಮನೆ ಕೇಳ್ತಾ ಜೊತೆಗಿದ್ರೇ ಸಾಕು. ಯು ಕ್ಯಾನ್ ಲರ್ನ್ ಸೋ ಮೆನಿ ಥಿಂಗ್ಸ್ ಆ ಥರ. ಸೊ ಅವರ ಸಮಾನನಂತೂ ಸಾಧ್ಯವೇ ಇಲ್ಲ ಯಾರಿಗೂ. ಯಾರಾದರೂ ನಾನು ಸಮಾನ ಆಗ್ತೀನಿ ಅಂತ ಅಂದ್ಕೊಂಡಿದ್ರೆ ಕೂಡ ಅವರ ಆಸೆಗೆ ನಾವು ಎಸ್ ಜೈ ಅನ್ನೋಣ, ಬರಲಿ ಆ ಲೆವೆಲ್ಗೆ ಯಾರಾದರೂ ಇನ್ನೊಬ್ಬರು ಅಂತ. ಬಟ್ ಇಟ್ ಈಸ್ ಮೋರ್ ಡಿಫಿಕಲ್ಟ್ ದನ್ ಇಂಪಾಸಿಬಲ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ. ಆ ಥರ ಅಶ್ವಥ್ ಸಮಾನವಾಗಿ ಬಂದು ನಿಲ್ಲೋದಕ್ಕೆ ಕೂಡ ಯಾರ ಕೈಲೂ ಅದಕ್ಕೆ ಸಾಧ್ಯ ಇಲ್ಲ. ನಾವು ಈ ವೇದಿಕೆಯಲ್ಲಿ ಇವಾಗ ನಮಗೆ ಸನ್ಮಾನ ಮಾಡೋದು ಅನ್ನೋಕ್ಕೋಸ್ಕರ ಅಲ್ಲ, ಈ ಸನ್ಮಾನಕ್ಕೆ ನಾವು ಅಷ್ಟೊಂದು ಲಾಯಕ, ಅದೇ ನನಗೆ ಡೌಟು. ಡೆಫಿನೆಟ್ಲಿ ಈ ಥರ ಅಲ್ಲ, ಏನು ನಾವು ಸ್ವಲ್ಪ ಅಷ್ಟು ವರ್ಷ ನಾವು ಇದರಲ್ಲಿ ಇದ್ದೀವಿ ಅನ್ನೋಕ್ಕೋಸ್ಕರ ಒಂದು ಸಣ್ಣ ಸನ್ಮಾನ ಏನೋ ಮಾಡ್ಬೋದು, ನಾವು ಸಂತೋಷದಿಂದ ಸ್ವೀಕರಿಸ್ತೀವಿ. ಇಷ್ಟು ದೊಡ್ಡ ಟೈಟ್ಲ್ ಇದೆಯಲ್ಲ, ಇದು ಅಶ್ವಥ್ ಮುಂದೆ, ಅಶ್ವಥ್ ಹೆಸರಲ್ಲಿ ವೇದಿಕೆ ಆ್ಯಂಡ್ ಚಂದ್ರ ಅವರೇ ನಮಗೆ ಜೊತೆಗೆ ಇದು ಕೊಟ್ಟಿರೋದ್ರಿಂದ ಒಂದು ಲೆವೆಲ್ಗೆ ನನಗೆ ಸಂತೋಷನೇ ಹೊರತು ಇಷ್ಟು ದೊಡ್ಡ ಬಿರೋದಲ್ಲ ನಾವು ಅಲ್ಲ. ಅವರು ಎಷ್ಟು ಸಿನ್ಸಿಯರ್ ಅಂದರೆ, ನಮ್ಮ ಬಗ್ಗೆ ಎಲ್ಲ ಅವ್ರು ಭಾಳ ವರ್ಷದ ನಮಗೆ ಪರಿಚಯ, ಅವ್ರ ಮನೆಯವ್ರ ಥರನೇ ನಾನು ಎಲ್ಲ ಓಡಾಡ್ಕೊಂಡಿದ್ದವನು. ಅದರಿಂದ ಅವ್ರು ಸಂತೋಷ ಕೊಟ್ಟಿರ್ಬೋದು. ಬಟ್ ಅವ್ರಿಗೂ ಶುದ್ಧವಾಗಿ ಗೊತ್ತು, ಅವ್ರ ಮನೆಯವರು ಇಲ್ಲಿಂದ ಅಷ್ಟು ಜನ ಇದ್ದಾರೆ, ಎಲ್ರಿಗೂ ಗೊತ್ತು ಇದು ಆ ಥರ ಅಲ್ಲ ಅಂತ. ಅಶ್ವಥ್ ಏನು ಅಂತ ಗೊತ್ತಿಳಿದವ್ರಿಗೆ ಮಾತ್ರನೇ ಗೊತ್ತಿರೋದು ಅದು. ಅಶ್ವಥ್ ಹೆಸರಲ್ಲಿ ನನಗೆ ಬಂದಿರೋದ್ರಿಂದ ಇದು ಅಶ್ವಥ್ ಇವರು ಅದೇ ವೇದಿಕೆ ಇದು ಮಾಡಿ ರೆಗ್ಯುಲರಾಗಿ ಅಶ್ವಥ್ ಹೆಸರಲ್ಲಿ ಅವ್ರು ನಮ್ಮ ಮನೆಗೆ ಬಂದಾಗ ಹೇಳಿದ್ರು, ಯಾವುದೇ ಕಾರ್ಯಕ್ರಮ ಮಾಡಿದ್ರು ಅಶ್ವಥ್ ಹೆಸರಲ್ಲೇ ಮಾಡ್ತೀವಿ. ಅದು ಪದ್ಮಾಚರಣ ಆಗ್ಬೋದು, ಆನಂದ ಸ್ವಾಮಿ ಆಗ್ಬೋದು, ನಾಟಕ ಆಗ್ಬೋದು, ಏನಾದ್ರೂ ಅಶ್ವಥ್ ಹೆಸರು ಇರುತ್ತೆ ಅನ್ನೋ ಥರ ಹೇಳಿದ್ರಿಂದ ನನಗೊಂದು ಸಂತೋಷಕ್ಕೆ ನಾನು ಇದನ್ನು ಒಪ್ಕೊಂಡಿದ್ದು. ಬಟ್ ಇದು ಮುಖ್ಯವಾಗಿ ನಾನು ಈ ವಿಷಯ ಹೇಳ್ಬೇಕಾಗಿತ್ತು ನನಗೆ. ಯಾಕಂದರೆ ಅಶ್ವಥ್ ಲೆವೆಲ್ಗೆಲ್ಲ ಯಾರು ಕಷ್ಟ, ನಾವು ಆ ಹೆಸರಿಗೆ